Hello my dear students, welcome back to my Easy Chemistry platform. Today onwards I am going to start to teach for you that is the most beautiful concept, gaseous state. Dear students, in our today's concept I am going to discuss about most important concept, that is the critical phenomenon of gases. This concept, it is too most important for your examination purpose because you will arise as the question for the 2 marks on this concept. So please listen very carefully about this concept. Let's start to learn here, but before going to our critical phenomenon of gases, let's see here some basic concept regarding to the gaseous state. Dear students, gas, it consists of molecules separated wide apart in empty space. Means gaseous molecules, it is consisting of tiny particles, means 2 small particles. That small particles are separated wide apart in empty space. ಅಂದರೆ ಒಂದು ಎಂಟಿ ಸ್ಪೇಸ್ನಲ್ಲಿ ಗ್ಯಾಸಿಯಸ್ ಮಾಲಿಕ್ಯೂಲ್ಸನ್ನು ಅಬ್ಸರ್ವ್ ಮಾಡಿದಾಗ ಗ್ಯಾಸಿಯಸ್ ಮಾಲಿಕ್ಯೂಲ್ಸು ಯಾವ ಥರನಾಗಿರುತ್ತೆ, ಸಪ್ರೇಟ್ ಆಗಿರುತ್ತೆ, ಜಾಸ್ತಿ ಪ್ಲೇಸನ್ನು ಏನು ಮಾಡ್ಕೊಂಡಿರುತ್ತೆ ಅಂತಂದರೆ ಅತಿಕ್ರಮಿಸಿಕೊಂಡಿರುತ್ತೆ. ಸೆಕೆಂಡ್ ಪಾಯಿಂಟ್ ಈಸ್ ದ ಮಾಲಿಕ್ಯೂಲ್ಸ್ ಆರ್ ಫ್ರೀ ಟು ಮೂವ್ ಅಬೌಟ್ ಥ್ರೂ ಔಟ್ ದ ಕಂಟೈನರ್. When you put the gaseous molecules into the container, at that time the gaseous molecules freely move inside the container. ಅಂದರೆ ಒಂದು ಕಂಟೈನರ್ನಲ್ಲಿ ಗ್ಯಾಸಿಯಸ್ ಮಾಲಿಕ್ಯೂಲ್ಸನ್ನು ಹಾಕಿದಾಗ ಅಲ್ಲಿ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಏನಾಗುತ್ತೆ ಅಂತಂದರೆ ಯಾವುದು ಸರ್ಟನ್ ಬೌಂಡ್ರೀಸ್ ಇರ್ದಿರ ಏನಾಗತ್ತಂತಂದರೆ ಮೂವ್ಮೆಂಟ್ ಆಗ್ತಿರುತ್ತೆ. ಅಂದರೆ ಏನಂತಂದರೆ ಕಂಟೈನರ್ನಲ್ಲಿ ಹಾಕಿದಂತಂದರೆ ಅದು ಈಸಿಯಾಗಿ ಏನಾಗುತ್ತೆ ಅಂತಂದರೆ ಥ್ರೂ ಔಟ್ ದ ಕಂಟೈನರ್, ಅಂದರೆ ಕಂಟೈನರ್ ಮುಖಾಂತರ ಎಲ್ಲನೂ ಏನಾಗ್ತಿರುತ್ತೆ ಅಂತಂದರೆ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ಗ್ಯಾಸಸ್ ಹ್ಯಾವ್ ಲಿಮಿಟ್ಲೆಸ್ ಎಕ್ಸ್ಪಾನ್ಸಿಬಿಲಿಟಿ. ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಇಟ್ ಡಸಂಟ್ ಕಂಟೈನಿಂಗ್ ಎನಿ ಲಿಮಿಟ್ ಟು ಎಕ್ಸ್ಪಾಂಡ್. ಅಂದರೆ ಗ್ಯಾಸಿಯಸ್ಗೆ ಯಾವುದೇ ರೀತಿಯಾಗಿರುವಂಥ ಎಕ್ಸ್ಪಾನ್ಷನ್ ಲಿಮಿಟ್ ಇಲ್ಲ, ಎಷ್ಟು ಬೇಕಾದಷ್ಟು ಏನಾಗುತ್ತಂತಂದರೆ ಎಕ್ಸ್ಪಾನ್ಷನ್ ಆಗುತ್ತೆ. ದೇ ಎಕ್ಸ್ಪಾಂಡ್ ಟು ಫಿಲ್ ದ ಎಂಟೈರ್ ವೆಸಲ್ ದೇ ಆರ್ ಪ್ಲೇಸ್ಡ್ ಇನ್. ಸಪೋಸ್ ಟು ಟೇಕ್ ಅ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಆ್ಯಂಡ್ ಪುಟ್ ಇನ್ ಟು ದ ವೆಸಲ್, ಇಟ್ ಈಸ್ ಈಸಿಲಿ ಎಕ್ಸ್ಪಾಂಡ್ ಇನ್ ಟು ದ ವೆಸಲ್. ಅಂದರೆ ವೆಸಲ್ನಲ್ಲಿ ಗ್ಯಾಸಿಯಸ್ ಮಾಲಿಕ್ಯೂಲ್ಸನ್ನು ಹಾಕಿದಾಗ ಎಂಟೈರ್ ವೆಸಲ್ನಲ್ಲಿ ಕೂಡ ಏನಾಗುತ್ತೆ ಅಂತಂದರೆ ಈಸಿಯಾಗಿ ಎಕ್ಸ್ಪಾಂಡ್ ಆಗುತ್ತೆ. A gas sample can be described in terms of 4 parameters. 4 parameters. ಯಾವುದಂತ ಹೇಳ್ಬೋದಾ ನೀವು? Yes, let's see here. That is the first one is volume, second one is the pressure, third one is the temperature, fourth one is the number of moles. ಅಂದರೆ ಮೊದಲೇದೇನು ಬರುತ್ತೆ ಅಂತಂದರೆ ವಾಲ್ಯೂಮ್ ಬರುತ್ತೆ, ಎರಡನೇದು ಪ್ರೆಷರ್ ಬರುತ್ತೆ, ಮೂರನೇದು ಟೆಂಪ್ರೇಚರ್ ಬರುತ್ತೆ, ನಾಲ್ಕನೇದು ನಂಬರ್ ಆಫ್ ಗ್ಯಾಸ್ ಬರುತ್ತೆ. ಅಂದರೆ ಹೆಂಗೆ ನೆನ್ಪಿಟ್ಕೊಳ್ಬೋದು? FP/Tn. ಹೆಂಗೆ ನೆನ್ಪಿಟ್ಕೊಳ್ಬೋದು? FP/Tn. F stands for volume, P stands for pressure, T stands for temperature, N stands for number of moles. And let's see here the most important law, that is the Boyle's law. What is meant by Boyle's law? What is the statement of Boyle's law? It states that at constant temperature, what is constant temperature, the volume of a given mass of gas, it is inversely proportional to its pressure. ಅಂದರೆ ಕಾನ್ಸ್ಟಂಟ್ ಟೆಂಪ್ರೇಚರ್, ನೀವು ಥ್ರೂ ಔಟ್ ದ ಎಕ್ಸ್ಪೆರಿಮೆಂಟ್ ಏನಿರಬೇಕಂತಂದರೆ ಟೆಂಪ್ರೇಚರ್ ಕಾನ್ಸ್ಟಂಟ್ ಇರಬೇಕು. ದ ವಾಲ್ಯೂಮ್ ಆಫ್ ಗಿವನ್ ಮಾಸ್ ಆಫ್ ಎ ಗ್ಯಾಸ್, ಅಂದರೆ ಒಂದು ಕೊಟ್ಟಂತಹ ಗ್ಯಾಸದ ಮಾಸದ ವಾಲ್ಯೂಮ್ ಏನಿರುತ್ತಲ್ಲ ಅದು ಇನ್ವರ್ಸ್ ಆಗಿ ಎದಕ್ಕೆ ಪ್ರಪೋರ್ಷನಲ್ ಇರುತ್ತಂತಂದರೆ ಪ್ರೆಷರ್ಗೆ. ಇಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇದೊಂದು ಗೊತ್ತಿದ್ದಿದ್ರೆ ನೆಕ್ಸ್ಟ್ ಲೋ ಈಸಿಯಾಗಿ ನೀವು ಬರೀಬಹುದು. ಆಟ್ ಕಾನ್ಸ್ಟಂಟ್ ಟೆಂಪರೇಚರ್ the volume of a given mass of gas is inversely proportional to its pressure. It is, we can say that, the Boyle's law. Next one is the Charles law. ಹೇಳಿದ್ದೀನಿ ಎರಡೂ ಡೆಫಿನೇಷನ್ ಒಂದಕ್ಕೊಂದು ಸ್ವಲ್ಪ ಹೊಂದಾಣಿಕೆ ಇದೆ, ಅಂದರೆ ನೀವು ನೆನ್ಪಿಟ್ಕೊಳ್ಳೋದಕ್ಕೆ. Charles law states that at constant pressure the volume of a given mass of gas is directly proportional to its absolute temperature. ಇಲ್ಲೇನಿದೆ ಅಂತೇಳಿ ನೋಡ್ಕೊಳ್ಳಿ, at constant temperature, ಇಲ್ಲೇನಿದೆ at constant pressure. ಇಲ್ಲೇನಿದೆ ಅಂತೇಳಿ ನೋಡ್ಕೊಳ್ಳಿ, ಹಿಯರ್ ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಪ್ರೆಷರ್, ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಅಬ್ಸಲ್ಯೂಟ್ ಟೆಂಪ್ರೇಚರ್. ಎರಡು ಒಂದಕ್ಕೊಂದು ಉಲ್ಟಾ ಇದೆಯಲ್ಲ, ಮೀನ್ಸ್ ಆಟ್ ಕಾನ್ಸ್ಟಂಟ್ ಪ್ರೆಷರ್ ದ ವಾಲ್ಯೂಮ್ ಆಫ್ ಎ ಗಿವನ್ ಮಾಸ್ ಆಫ್ ಗ್ಯಾಸ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇಟ್ಸ್ ಅಬ್ಸಲ್ಯೂಟ್ ಟೆಂಪ್ರೇಚರ್. ಬಾಯ್ಲ್ಸ್ ಲಾ ಅಂದರೆ ಇನ್ವರ್ಸ್ಲಿ, ಚಾರ್ಲ್ಸ್ ಲಾ ಅಂತಂದರೆ ಡೈರೆಕ್ಟ್ಲಿ. ಅಲ್ಲಿ ಕಾನ್ಸ್ಟಂಟ್ ಏನಿರುತ್ತೆ ಟೆಂಪ್ರೇಚರ್ ಇರುತ್ತೆ, ಇಲ್ಲಿ ಕಾನ್ಸ್ಟಂಟ್ ಏನಿರುತ್ತೆ ಪ್ರೆಷರ್ ಇರುತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಓಕೆ. Next one, ideal gas. What is meant by ideal gas? So means for example ideal person ಅಂತ ಹೇಳ್ತೀವಲ್ಲ, what is meant by ideal? Ideal means
A gas which obeys Boyle's law and Charles' law under all conditions of temperature and pressure is known as an ideal gas. A gas which obeys Boyle's law and Charles' law under all conditions of temperature and pressure. ಕೊಟ್ಟಂತಹ ಟೆಂಪ್ರೇಚರ್ನಲ್ಲಿ ಕೊಟ್ಟಂತಹ ಪ್ರೆಷರ್ನಲ್ಲಿ ಬಾಯ್ಲ್ಸ್ ಲಾ ಮತ್ತು ಚಾರ್ಲ್ಸ್ ಲಾನ ಒಬೇ ಮಾಡಿದಾಗ ಆ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ಗೆ ಐಡಿಯಲ್ ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ನಮಗೆ ಬಾಯ್ಲ್ಸ್ ಲಾ ಕೂಡ ಗೊತ್ತು, ಚಾರ್ಲ್ಸ್ ಲಾ ಕೂಡ ಗೊತ್ತು, ಹೌದಾ? ಓಕೆ, ನೆಕ್ಸ್ಟ್ ಒನ್, ರಿಯಲ್ ಗ್ಯಾಸ್. ವಾಟ್ ಇಸ್ ಮೀನ್ ಬೈ ರಿಯಲ್ ಗ್ಯಾಸ್? ರಿಯಲ್, a real gas is one which obeys the gas laws very well under low pressure or high temperature. One which obeys the gas laws very well under, it may be low pressure or high temperature. ಕಡಿಮೆ ಪ್ರೆಷರ್ ಅಥವಾ ಜಾಸ್ತಿ ಟೆಂಪ್ರೇಚರ್ನಲ್ಲಿ ಗ್ಯಾಸಿಯಸ್ ಮಾಲಿಕ್ಯೂಲ್ಸು ಯಾವುದಾದ್ರೂ ಒಂದು ಲಾಸನ್ನು ತೋರಿಸ್ತಂತಂದರೆ ಅದಕ್ಕೆ ನಾವು ರಿಯಲ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ಅಂಡರ್ಸ್ಟ್ಯಾಂಡ್ ಆಯಿತಾ? ರಿಯಲ್ ಗ್ಯಾಸ್ ಈಸ್ ಒನ್ ವಿಚ್ ಒಬೇಸ್ ದ ಗ್ಯಾಸ್ ಲಾಸ್ ವೆರಿ ವೆಲ್ under which type of conditions? Under low pressure and high temperature. It is, we can say that the real gas. ಇದಕ್ಕೇನಂತ ಕರಿತೀವಿ? ರಿಯಲ್ ಗ್ಯಾಸ್ ಅಂತ ಹೇಳಿ ಕರಿತೀವಿ. ಓಕೆ, and now all gases are real gases. They show more and more deviations from the gas laws and the pressure is increased or the temperature is decreased. Means here all gases are real gases. Because what is a real gas? Real gas is one which obeys the gas laws fairly well under low pressure or high temperature. Means here all gases are real gases. They show more and more deviations from the gas laws as the pressure is increased or the temperature is decreased. And the next point is, that is the critical phenomenon of gases. Critical phenomenon of gases. A gas can be liquefied by lowering the temperature and increasing the pressure. At lower temperature, the gas molecules lose kinetic energy. The slow moving molecules and aggregate due to attraction between them and are converted into liquid. The same effect is produced by the increase of pressure. Means a gas can be liquefied. ಗ್ಯಾಸಿಯಸ್ ಮಾಲಿಕ್ಯೂಲ್ಸನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡೋದು. ಗ್ಯಾಸಿಯಸ್ ಮಾಲಿಕ್ಯೂಲ್ಸನ್ನು ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಬೇಕಂತಂದರೆ ಎರಡು ಥರನಾಗಿ ಕನ್ವರ್ಟ್ ಮಾಡ್ಬೋದು. ಒಂದೇನಂತಂದರೆ ಟೆಂಪ್ರೇಚರನ್ನು ಕಡಿಮೆ ಮಾಡಿ, ಇಲ್ಲ ಅಂತಂದರೆ ಅದರ ಮೇಲೆ ಜಾಸ್ತಿ ಪ್ರೆಷರನ್ನು ಹಾಕಿಬಿಟ್ಟು ಗ್ಯಾಸಿಯಸ್ ಮಾಲಿಕ್ಯೂಲ್ಸನ್ನು ಏನು ಮಾಡ್ಬೋದು ಅಂತಂದರೆ ಲಿಕ್ವಿಫೈ ಮಾಡ್ಬೋದು. ಆ್ಯಟ್ ಲೋವರ್ ಟೆಂಪ್ರೇಚರ್, ಕಡಿಮೆ ಟೆಂಪ್ರೇಚರ್ನಲ್ಲಿ ಏನಾಗುತ್ತೆ? ಆ್ಯಟ್ ಲೋವರ್ ಟೆಂಪ್ರೇಚರ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಲಾಸ್ ಕೈನೆಟಿಕ್ಸ್ ಎನರ್ಜಿ. ಗ್ಯಾಸಿಯಸ್ ಮಾಲಿಕ್ಯೂಲ್ಸು ಲೋವರ್ ಟೆಂಪ್ರೇಚರ್ನಲ್ಲಿ ಇಟ್ ಲಾಸಸ್ ಇಟ್ಸ್ ಕೈನೆಟಿಕ್ ಎನರ್ಜಿ. The slow moving molecules and aggregate due to attraction between them and are converted into liquid. ಅವಾಗ ಏನಾಗುತ್ತೆ ಅಂತಂದರೆ ಗ್ಯಾಸಿಯಸ್ molecules it will convert to become a liquid. The same effect is produced by the increase of a pressure. So same ಪ್ರೆಷರನ್ನು ಜಾಸ್ತಿ ಮಾಡಿದರೆ ಗ್ಯಾಸಿಯಸ್ molecules ಏನಾಗುತ್ತೆ ಅಂತಂದರೆ ಸೇಮ್ ಇದೇ ಪ್ರೊಸೆಸ್ನಲ್ಲಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ. And here the first critical phenomena is, that is the critical constant of the gas. What is critical constants of the gas? The critical temperature, critical pressure and critical volume of a gas are collectively known as the critical constants of the gas. Critical constants of the gas. Gas the critical constants ಯಾವ್ಯಾವ ಬರುತ್ತೆ? ಫಾರ್ ಎಕ್ಸಾಂಪಲ್ ನಿಮ್ಮದು ಕ್ರಿಟಿಕಲ್ ಕಾನ್ಸ್ಟೆಂಟ್ ಯಾವುದು? ಎಕ್ಸಾಮ್ ಬಂತಂತಂದರೆ ವೆರಿ ಕ್ರಿಟಿಕಲ್ ಕಾನ್ಸ್ಟೆಂಟ್ ಅಂತ ಕರಿತೀರಾ, ಅಥವಾ ಕ್ರಿಟಿಕಲ್ ಸಿಚುವೇಶನ್ ಅಂತ ಹೇಳಿ ಕರಿತೀರಾ. ಸೊ ಹಾಗೆ ಗ್ಯಾಸ್ನಲ್ಲಿ ಕ್ರಿಟಿಕಲ್ ಕಾನ್ಸ್ಟೆಂಟ್ ಅಂತಂದರೆ ಯಾವ್ದು ಬರುತ್ತೆ? ದ ಕ್ರಿಟಿಕಲ್ ಟೆಂಪರೇಚರ್, ಕ್ರಿಟಿಕಲ್ ಪ್ರೆಷರ್, ಕ್ರಿಟಿಕಲ್ ವಾಲ್ಯೂಮ್ ಆಫ್ ಎ ಗ್ಯಾಸ್ ಕಲೆಕ್ಟಿವ್ಲಿ ಅದನ್ನೆಲ್ಲ ನನ್ನ ಜೊತೆಗೂಡಿಸಿ ನಾವೇನಂತ ಕರಿತೀವಿ ಅಂತಂದರೆ ಕ್ರಿಟಿಕಲ್ ಕಾನ್ಸ್ಟೆಂಟ್ಸ್ ಆಫ್ ದ ಗ್ಯಾಸ್ ಅಂತ ಹೇಳಿ ಕರಿತೀವಿ. ದೆನ್ ವಾಟ್ ಅಬೌಟ್ ದ ಕ್ರಿಟಿಕಲ್ ಟೆಂಪರೇಚರ್, critical pressure, critical volume? So let's we see here. The first one is critical temperature. The critical temperature of a gas may be defined as the temperature above which the gas cannot be liquefied even by applying the high pressure on the gas. ಮೊದಲಿಗೆ ಸಿಂಪಲ್ ಆಗಿ ಹೇಳ್ತೀನಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಒಂದು ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಮೇಲೆ ಎಷ್ಟು
ಎಷ್ಟು ದಮ್ಮಯ್ಯ ಅಂಥೇಳಿ ಅಂದರೂ ಪ್ರೆಷರ್ ಹಾಕಿದರೂ ಕೂಡ ಆ ಗ್ಯಾಸಿಯಸ್ ಮಾಲಿಕ್ಯೂಲ್ಸು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಲ್ಲ. ಅಂಥ ಒಂದು ಟೆಂಪ್ರೇಚರ್ನಲ್ಲಿ ಏನು ಗ್ಯಾಸಿಯಸ್ ಮಾಲಿಕ್ಯೂಲ್ಸ್ ಇರುತ್ತಲ್ಲ ಅದಕ್ಕೆ ಕ್ರಿಟಿಕಲ್ ಟೆಂಪ್ರೇಚರ್ ಅಂತ ಹೇಳಿ ಕರಿತೀವಿ. ದ ಟೆಂಪರೇಚರ್ ಅಬೋವ್ ವಿಚ್ ದ ಗ್ಯಾಸ್ ಕೆನಾಟ್ ಬಿ ಲಿಕ್ವಿಫೈಡ್ ಇವನ್ ಬೈ ಅಪ್ಲೈಯಿಂಗ್ ದ ಹೈ ಪ್ರೆಷರ್ ಆನ್ ದಿ ಗ್ಯಾಸ್. ಅಂದರೆ ಇವಾಗ ಒಂದು ಟೆಂಪ್ರೇಚರ್ ಇದೆ, ಫಾರ್ ಎಕ್ಸಾಂಪಲ್ 34 ಡಿಗ್ರಿ ಸೆಲ್ಸಿಯಸ್ ಇದೆ. ಆ 34 ಡಿಗ್ರಿ ಸೆಲ್ಸಿಯಸ್ ಮೇಲ್ಗಡೆಗೆ ಅಂದರೆ ಡಿಗ್ರಿ ಸೆಲ್ಸಿಯಸ್ ಮೇಲ್ಗಡೆಗೆ ಅಬೋವ್ ದಿ ಟೆಂಪ್ರೇಚರ್, ಅಬೋವ್ ದ್ಯಾಟ್ 34 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ನೀವು ಎಷ್ಟೇ ಪ್ರೆಷರನ್ನು ಗ್ಯಾಸಿಯಸ್ ಮೇಲೆ ಹಾಕಿದರೆ ಗ್ಯಾಸಿಯಸ್ ಮಾಲಿಕ್ಯೂಲ್ಸು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗಲ್ಲ. ಆ ಸಿಚುವೇಶನ್ಗೆ ಅಂದರೆ ಆ ಟೆಂಪ್ರೇಚರ್ ಏನಿರುತ್ತಲ್ಲ ಅದಕ್ಕೇನಂತ ಕರಿತೀವಿ ಅಂತಂದರೆ ಕ್ರಿಟಿಕಲ್ ಟೆಂಪರೇಚರ್. ದ ಟೆಂಪರೇಚರ್ ಅಬೋವ್ ವಿಚ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ ಕೆನಾಟ್ ಬಿ ಲಿಕ್ವಿಫೈಡ್ even by applying the too much of pressure on the gas. I know critical temperature, it is represented like this one, that is the TC. C stands for the critical, T stands for the temperature. And next one that is about the here the critical pressure. Next one ಏನು ಬರುತ್ತೆ ಅಂತಂದರೆ critical pressure. Critical pressure of a gas may be defined as the minimum pressure required to liquefy the gas at the critical temperature. Critical temperature ನಲ್ಲಿ minimum pressure required to liquefy the gas at it is known as critical pressure. ಅಂದರೆ ಕ್ರಿಟಿಕಲ್ ಟೆಂಪ್ರೇಚರ್ನಲ್ಲಿರುವಂಥ ಗ್ಯಾಸಿಯಸ್ ಮಾಲಿಕ್ಯೂಲ್ಸನ್ನು ಲಿಕ್ವಿಫೈ ಮಾಡೋದಕ್ಕೆ ಬೇಕಾಗಿರುವಂಥ ಒಂದು ಮಿನಿಮಮ್ ಪ್ರೆಷರ್ಗೆ ಏನಂತ ಕರಿತೀವಿ ಅಂತಂದರೆ ಕ್ರಿಟಿಕಲ್ ಪ್ರೆಷರ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ರೀಪ್ರೆಸೆಂಟೆಡ್ ಲೈಕ್ ದಿಸ್ ಒನ್, PC. C stands for critical, P stands for pressure. Next one is critical volume. Critical volume is defined as the volume occupied by 1 mole of the gas at the critical temperature and critical pressure. At the time of critical temperature and at the time of critical pressure, volume occupied by 1 mole of the gas. ಅಂದರೆ ಗ್ಯಾಸಿಯಸ್ದು ವಾಲ್ಯೂಮ್ ಎಷ್ಟಿರಬೇಕಂತಂದರೆ 1 ಮೋಲ್ ಇರಬೇಕು ಕ್ರಿಟಿಕಲ್ ಟೆಂಪ್ರೇಚರ್ ಕ್ರಿಟಿಕಲ್ ಪ್ರೆಷರ್ನಲ್ಲಿ. ಅದಕ್ಕೆ ಕ್ರಿಟಿಕಲ್ ವಾಲ್ಯೂಮ್ ಅಂತ ಕರಿತೀವಿ. ವಾಲ್ಯೂಮ್ ಮೀನ್ಸ್ ದಟ್ ಈಸ್ 1 ಮೋಲ್ ಆಫ್ ದ ಗ್ಯಾಸ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಕ್ರಿಟಿಕಲ್ ಸ್ಟೇಟ್. ವಾಟ್ ಈಸ್ ಕ್ರಿಟಿಕಲ್ ಸ್ಟೇಟ್? ಗ್ಯಾಸ್ ವಿಚ್ ಈಸ್ ಪ್ರೆಸೆಂಟ್ ಅಟ್ ಕ್ರಿಟಿಕಲ್ ಟೆಂಪ್ರೇಚರ್, ಕ್ರಿಟಿಕಲ್ ಪ್ರೆಷರ್ ಆ್ಯಂಡ್ ಕ್ರಿಟಿಕಲ್ ವಾಲ್ಯೂಮ್ ಈಸ್ ಕಾಲ್ಡ್ ಕ್ರಿಟಿಕಲ್ ಸ್ಟೇಟ್. ಅಂದರೆ ಗ್ಯಾಸು ಇವು 3 ಕ್ರಿಟಿಕಲ್ ಸಿಚುವೇಷನಲ್ಲಿ, ಒಂದು ಕ್ರಿಟಿಕಲ್ ಟೆಂಪ್ರೇಚರ್, ಮತ್ತೊಂದು ಕ್ರಿಟಿಕಲ್ ಪ್ರೆಷರ್, ಮತ್ತೊಂದು ಕ್ರಿಟಿಕಲ್ ವಾಲ್ಯೂಮ್ ಇಲ್ಲಿ ಪ್ರೆಸೆಂಟ್ ಇದ್ದರೆ ಅದಕ್ಕೆ ನಾವು ಒಟ್ಟಾರೆಯಾಗಿ ಏನಂತ ಕರಿತೀವಿ ಅಂತಂದರೆ ಕ್ರಿಟಿಕಲ್ ಸ್ಟೇಟ್ ಅಂತ ಹೇಳಿ ಕರಿತೀವಿ. ಸೊ ದೀಸ್ ಆಲ್ ಆರ್ ದಿ ಕ್ರಿಟಿಕಲ್ ಫೆನಾಮಿನನ್ ಆಫ್ ಗ್ಯಾಸಸ್. ಐ ಹೋಪ್ ಆಲ್ ಆಫ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಓಕೆ, ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಮ್ ವಿತ್ ಅ ನ್ಯೂ ಕಾನ್ಸೆಪ್ಟ್ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, Andreev's isotherms of real gas. So until, keep watching my videos and share with your friends also. Thank you.